ಜಗದ್ಗುರುಗಳಾದಂತಹ ಶ್ರೀಮದ್ ಅರಣ್ಯತೀರ್ಥ ಭಗವತ್ಪಾದಾಚಾರ್ಯರು ಇಡೀ ಜಗತ್ತಿಗೆ ಹಿತವಚನಗಳನ್ನು ಕೊಟ್ಟ ಸಂದೇಶ ಇದೆ. ಒಟ್ಟು 4 ವಚನಗಳನ್ನು ಹೇಳ್ತಾರೆ ಶ್ರೀಮದ್ ಆಚಾರ್ಯರು. ಅರ್ಥಾತ್ ಶ್ರೀಮದ್ ಮಧ್ವಾಚಾರ್ಯರು ನಮ್ಮೆಲ್ಲರ ಉದ್ಧಾರಕ್ಕಾಗಿ ಹಿತವಚನಗಳು 4 ಬೇಕಾದಷ್ಟಿವೆ. ಅದರಲ್ಲಿ ಮುಖ್ಯವಾಗಿ 4 ಏನಂತ ಹೇಳ್ತಾರೆ? ನೀದೃಶಂ ಸ್ಥಳಮಲಂ ಶಮಲಗ್ನಂ. ಈ ಕ್ಷೇತ್ರಕ್ಕೆ ಸಮಾನವಾದ ಕ್ಷೇತ್ರ ಮತ್ತೊಂದಿಲ್ಲ. ಅರ್ಥೇನು? ಎಲ್ಲಿ ದೇವರ ಕಥಾ ನಡೀತದೋ, ಎಲ್ಲಿ ದೇವರ ಸನ್ನಿಧಾನ ಇರ್ತದೋ ಅದಕ್ಕೆ ಸಮಾನವಾದ ಕ್ಷೇತ್ರ ಮತ್ತೊಂದಿಲ್ಲ. ಎಲ್ಲಿ ಪ್ರತಿನಿತ್ಯ ಶಾಲಿಗ್ರಾಮ ಪೂಜಾ ನಡೀತದೋ, ಎಲ್ಲಿ ಪ್ರತಿನಿತ್ಯ ದೇವತಾರ್ಚನೆ ನಡೀತದೋ, ಎಲ್ಲಿ ಪ್ರತಿನಿತ್ಯ ಪುರಾಣ ಪಾಠ ಪ್ರವಚನ ಗೀತ ಸೇವೆ ಗಾಯನ ನಡೀತದೋ ಅಲ್ಲಿ ದೇವರ ಸನ್ನಿಧಾನ ವಿಶೇಷ ಇರುತ್ತೆ. ಅದರ ಸಮಾನವಾದ ಕ್ಷೇತ್ರ ಮತ್ತೊಂದಿಲ್ಲ ಅಂತ. ಇನ್ನೊಂದಂತಾರೆ ನಾಸ್ತಿ ತೀರ್ಥ ಸಲಿಲಸ್ಯ ಸಮಂವಾಹ. ಈ ತೀರ್ಥಕ್ಕೆ ಸಮಾನವಾದ ತೀರ್ಥ ಜಗತ್ತಲ್ಲಿ ಮತ್ತೊಂದಿಲ್ಲ. ಎಲ್ಲಿದ್ರು ಆಚಾರ ಈ ತೀರ್ಥ ಅಂತ ಕೈ ಮಾಡಿ ತೋರಿಸ್ತಾರೆ ಅಂದ್ರೆ ಎಲ್ಲಿದ್ರು? ಬದರಿಯಲ್ಲಿ. ಬದರಿಯಲ್ಲಿ ಹರಿಯುವ ನದಿ ಯಾವುದು? ಗಂಗಾ. ಅಲಕ್ಕಂತ ಗಂಗಾ. ಅಂತ ಗಂಗಾ ನದಿಗೆ ಸಮಾನವಾದ ನದಿ ತೀರ್ಥ ಜಗತ್ತಲ್ಲಿ ಮತ್ತೊಂದಿಲ್ಲ. ನಾಸ್ತಿ ವಿಷ್ಣು ಸದೃಶಂ ನನು ದೈವಂ. ವಿಷ್ಣುವಿಗೆ ಸಮಾನವಾದ ದೇವರು ಮತ್ತೊಬ್ಬರು ಜಗತ್ತಲ್ಲಿ. ಬೇಕಾದಲ್ಲಿ ನಮ್ಮ ರುದ್ರದೇವರು ನಮಗೆ ರುದ್ರದೇವರು ನಮಗೆ ಪೂಜ್ಯರೇ, ವಾಯುದೇವರು ಪೂಜ್ಯರೇ, ಬ್ರಹ್ಮದೇವರು ಪೂಜ್ಯರೇ, ಎಲ್ಲರೂ ನಮಗೆ ಪೂಜ್ಯರೇ. ಹಾಗಂತ ಎಲ್ಲರೂ ದೇವರಾಗಿ ಸಾಧ್ಯ ಇಲ್ಲ. ದೇವರೇ ದೇವರು. ಅವರ ಮೇಲೆ ಅವರ ಕೆಳಗಳೆಲ್ಲ ಅಧೀನರಷ್ಟೇ. ಅವರು ದೇವತೆಗಳು, ಅವರವರ ಯೋಗ್ಯತಾ ಪ್ರಕಾರ ನಮಗೆಲ್ಲ ಪೂಜ್ಯರಾಗಿದ್ದಾರೆ ಹೊರತು ಸರ್ವೋತ್ತಮನಾದ ವ್ಯಕ್ತಿ ಅದು ಯಾರು? ದೇವರು. ಅವನಂತಹ ದೇವರು ಮತ್ತೊಬ್ಬರು ಜಗತ್ತಲ್ಲಿಲ್ಲ. ಮಧುಕ್ತಿ ಸದೃಶಂ ಹಿತರೂಪಂ. ಏನು ನಾನು ಮಾತನಾಡ್ತಾ ಇದ್ದೇನೆ, ನನ್ನ ಮಾತಿಗೆ ಹಿತಕರವಾದ ಮಾತು ಮತ್ತೊಂದು ಜಗತ್ತಲ್ಲಿ ಸಿಗೋದಿಲ್ಲ ಅಂತ 4 ವಚನಗಳನ್ನು ನಮಗೆ ಕೊಡ್ತಾರೆ. 4 ವಚನ ಇವು ನಾವು ಅಳವಡಿಸ್ಕೋಬೇಕು. ಅವ್ರು ಹೇಳಿದ ಹಾಗೆ ಸರ್ವೋತ್ತಮನಾದ ನಾರಾಯಣನನ್ನೇ ಚಿಂತನೆ ಮಾಡಬೇಕು. ಯಾವಾಗಲೂ ದೇವರು ವಾಸಿಸುವಂತಹ ಸ್ಥಳವನ್ನೇ ನಾವು ಪೂಜಾ ಮಾಡಬೇಕು. ಅರ್ಥಾತ್ ದೇವರ ಮನೆಯಲ್ಲೇ ಹೆಚ್ಚಿರಬೇಕು. ಸೀರಿಯಲ್ ರೂಮಲ್ಲಿ ಭಾಳ ಇರಬಾರ್ದು. ದೇವರ ಮನೆಯಲ್ಲಿ ಅಲ್ಲಿ ಏನೋ ವ್ಯವಸ್ಥೆ ಮಾಡೋದು, ದೀಪ ಹಾಕಿಡೋದು, ಬತ್ತಿ ಹಾಕಿಡೋದು, ಅದು ಹೆಣ್ಣು ನಮಗೆ ಈ ಜಪ ಮಾಡೋದಾಗಲಿ ಅಥವಾ ಏನಾದರೂ ಹೀಗೆ ಸಂಧ್ಯಾ ವಂದನೆ ಮಾಡೋದಾಗಲಿ ಈ ಥರದಲ್ಲಿ ದೇವರ ಮನೆಯಲ್ಲಿ ನಾವು ಇರಬೇಕು ಹೊರತು ಹೋಗ್ಬೇಕು. ಅಡಿಗೆ ಮನೆಗೆ ಹೋಗ್ಬೇಕು. ಯಾಕೆ ಹೋಗ್ಬೇಕು? ಹಸಿರಾದಾಗ ಸ್ವಲ್ಪ ಹೋಗ್ಬೇಕು ಅಷ್ಟು. ಹಸಿರಾದಾಗ ಅಮ್ಮ ಮಾಡ್ತಾಳಂದ್ರೆ ಅಮ್ಮ ಇವತ್ತೇನು ಮಾಡ್ತೀವಿ ಅಂತ ಅಕ್ಕಿ ತಲೆ ತಿಂದು